ನೀವು ಈ ಬಾರಿ ಗಣಪತಿಯ ಉತ್ಸವವನ್ನ ತುಂಬಾನೇ ಜೋಶ್ನಲ್ಲಿ ಆಚರಣೆ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಬಂದ ಭಕ್ತಾದಿಗಳಿಗೆ ಪ್ರಸಾದವನ್ನ ವಿತರಣೆ ಮಾಡಬೇಕು ಅಂತಾನೂ ಕೂಡ ಯೋಚನೆ ಮಾಡ್ತಾ ಇದ್ದೀರಾ? ಗಣಪತಿಯ ಮೆರವಣಿಗೆಯಲ್ಲಿ ಡಿಜೆ ಟಮಟೆ ತರಿಸಿ ಟಪಾಂಗುಚ್ಚಿ ಸ್ಟೆಪ್ ಕೂಡ ಹಾಕ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ನಿಮ್ಮ ಎಲ್ಲ ಆಸೆಗಳಿಗೆ ಇವಾಗಲೇ ಫುಲ್ ಸ್ಟಾಪ್ ಇಟ್ಬಿಡಿ. ಜೊತೆಗೆ ಹಬ್ಬದ ಆಚರಣೆಗೂ ಕೂಡ ತಣ್ಣೀರು ಬಟ್ಟೆ ಹಾಕೊಂಡ್ಬಿಡಿ. ನಮ್ಮೆಲ್ಲರ ಈ ಆಚರಣೆಗೆ ಸರ್ಕಾರ ಕಠಿಣ ನಿಯಮವನ್ನೇ ತಂದಿದೆ. ಈ ಕಠಿಣ ನಿಯಮವನ್ನು ನೀವು ನೋಡಲೇಬೇಕು ಅಂದರೆ, ಕೇಳಿಸ್ಕೊಳ್ಳೇಬೇಕು ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಹಾಯ್, ನಾನು ನಿಮ್ಮ ತೇಜ. ವೆಲ್ಕಮ್ ಟು ನಮ್ಮ ಮಾತು ನಿಮ್ಮ ನೋಟ. ಈ ಬಾರಿ ನಮ್ಮ ಏರಿಯಾಗಳಲ್ಲಿ ಗಣಪತಿನ ಕೂರಿಸಬೇಕು ಅಂದ್ರೆ ಪೊಲೀಸ್ ಇಲಾಖೆಯ ಈ 36 ನಿಯಮಗಳನ್ನ ನಾವು ಫಾಲೋ ಮಾಡಲೇಬೇಕು. ಅದರ ಜೊತೆಗೆ ಎಲೆಕ್ಟ್ರಿಸಿಟಿ ಡಿಪಾರ್ಟ್ಮೆಂಟ್, ಫೈರ್ ಡಿಪಾರ್ಟ್ಮೆಂಟ್, ಟ್ರಾಫಿಕ್ ಡಿಪಾರ್ಟ್ಮೆಂಟ್ ಮತ್ತೆ ಮುನ್ಸಿಪಾಲಿಟಿ ಡಿಪಾರ್ಟ್ಮೆಂಟ್ ಗಳಿಂದ ನಾವು NOC ಅನ್ನ ತಂದ್ರೆ ಮಾತ್ರ ನಮ್ಮ ಏರಿಯಾಗಳಲ್ಲಿ ನಾವು ಗಣಪತಿಯನ್ನು ಕೂರಿಸೋಕೆ ಸಾಧ್ಯ. ಒಂದು ವೇಳೆ ನಾವು ಯಾರು NOC ತಂದಿಲ್ಲ ಅಂದ್ರೆ, ಪರ್ಮಿಷನ್ ನ ತಗೊಂಡಿಲ್ಲ ಅಂದ್ರೆ ಈ ಬಾರಿ ನಮ್ಮ ಏರಿಯಾಗಳಲ್ಲಿ ಗಣಪತಿಯನ್ನ ನಿಷೇಧ ಮಾಡ್ತಾರಂತೆ, ಜೊತೆಗೆ ಬಾಯ್ಕಾಟ್ ಕೂಡ ಮಾಡ್ತಾರಂತೆ. ಇದರ ಜೊತೆಗೆ ನಿಮ್ಗೆ ಇನ್ನೊಂದು ಶಾಕಿಂಗ್ ರೂಲ್ಸ್ ನ ಹೇಳ್ತೀನಿ. ಆ ಒಂದು ರೂಲ್ಸ್ ನ ನೀವು ಕೇಳಿಸ್ಕೊಂಡ್ರೆ ಶಾಕ್ ಆಗೋದಂತೂ ಗ್ಯಾರಂಟಿ. ಸರ್ಕಾರದ ನಿಯಮದ ಪ್ರಕಾರ ನಾವು ಎಲ್ಲಾ ಡಿಪಾರ್ಟ್ಮೆಂಟ್ ಗಳಿಂದ NOC ನ ತಂದು ಪರ್ಮಿಷನ್ ತಗೊಂಡು ಅಂತೂ ಇಂತೂ ನಮ್ಮ ಏರಿಯಾದಲ್ಲಿ ನಾವು ಗಣಪತಿಯನ್ನ ಪ್ರತಿಷ್ಠಾಪನೆ ಮಾಡ್ತೀವಿ ಅಂತಾನೆ ಇಟ್ಕೊಳ್ಳಿ. ಇದ್ರ ಜೊತೆಗೆ ನಾವು ಆ ಒಂದು ಸರ್ಟಿಫಿಕೇಟ್ ನ ತರಲೇಬೇಕು. ಆ ಸರ್ಟಿಫಿಕೇಟ್ ಯಾವ್ದು ಗೊತ್ತಾ? FSSAI ಅಂದ್ರೆ ಫುಡ್ ಸೇಫ್ಟಿ ಅಂಡ್ ಸೆಕ್ಯೂರಿಟಿ ಅಥಾರಿಟಿ ಆಫ್ ಇಂಡಿಯಾ. ಈ ಒಂದು ಸಂಸ್ಥೆಯಿಂದ ನಾವು ಫುಡ್ ಸೇಫ್ಟಿ ಲೈಸೆನ್ಸ್ ನ ತಗೊಂಡ್ಬರ್ಬೇಕು. ಕಾರಣ ಏನ್ ಗೊತ್ತಾ? ನಾವು ಗಣಪತಿಯನ್ನ ಕೂರಿಸ್ತೀವಲ್ಲ, ಗಣಪತಿನ ಕೂರಿಸಿದ ಮೇಲೆ ನಾವು ಪ್ರಸಾದನ ಭಕ್ತಾದಿಗಳಿಗೆ ಕೊಡಬೇಕು. ಭಕ್ತಾದಿಗಳಿಗೆ ಕೊಡುವಂತ ಪ್ರಸಾದಕ್ಕೆ ನಾವು ಲೈಸೆನ್ಸ್ ತರಬೇಕು. ಒಂದು ವೇಳೆ ನಾವು ಕೊಡೋ ಪ್ರಸಾದದಲ್ಲಿ ಭಕ್ತಾದಿಗಳಿಗೆ ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಅವ್ರ ಆರೋಗ್ಯನ ಯಾರು ಕಾಪಾಡ್ತಾರೆ? ಸೊ ಭಕ್ತಾದಿಗಳ ಆರೋಗ್ಯದ ದೃಷ್ಟಿಯಿಂದ ಈ ಒಂದು ಲೈಸೆನ್ಸ್ ನ ತರಿಸಬೇಕು ಅನ್ನೋದು ಸರ್ಕಾರದ ಅತಿ ಕಠಿಣ ನಿಯಮ. ನಿಮ್ಮೆಲ್ಲರಿಗೂ ಇವಾಗ ಸಹಜವಾಗಿ ಒಂದು ಪ್ರಶ್ನೆ ಬಾಯಿಗೆ ಬರುತ್ತೆ. ಅದೇನಂದ್ರೆ, ನಮ್ ದೇಶ ಸೆಕ್ಯುಲರ್ ದೇಶ ಅಂದ ಮೇಲೆ ಈ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಬರೀ ಹಿಂದೂಗಳಿಗೆ ಯಾಕೆ? ಮುಸಲ್ಮಾನರು ಹಬ್ಬ ಮಾಡಿದಾಗ, ಕ್ರೈಸ್ತರು ಹಬ್ಬ ಮಾಡಿದಾಗ ಈ ಒಂದು ನಿಯಮಗಳು ಯಾಕಿರೋದಿಲ್ಲ ಅನ್ನೋದು ನಿಮ್ ಪ್ರಶ್ನೆ ಆಗಿರುತ್ತೆ. ಈ ಪ್ರಶ್ನೆಗೆ ಉತ್ತರ ನಾವು ಪೂಜೆ ಮಾಡುವಂತಹ ಗಣಪತಿಯನ್ನೇ ಕೇಳಬೇಕು. ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಎಲ್ರಿಗೂ ನನ್ನ ಕಡೆಯಿಂದ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು.